ಸದ್ಯ ಗುಡ್ಡ ಕುಸಿದಂತಹ ನಿರಾಶ್ರಿತರಿರುವಂತಹ ಮೆಪ್ಪಾಡಿಗೆ ರಾಹುಲ್ ಗಾಂಧಿ ಆಗಮಿಸಿದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ರಾಹುಲ್ ಗಾಂಧಿ ಈಗಾಗಲೇ ಕರ್ನಾಟಕ ಮೂಲದ ಹಲವರನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಈಗ ಮೇಲ್ಭಾಗದ ಕೊಠಡಿಗೆ ಹೋಗಿ ಅಲ್ಲೂ ಕೂಡ ಹಲವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಕೇರಳದ ಮುಂಡಕೈ ಹಾಗೂ ಚೂರಲ್ಮಲ್ ಎರಡೂ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಅವಘಡಗಳು ಸಂಭವಿಸಿದ್ದು, ಆ ಪ್ರದೇಶಕ್ಕೂ ಕೂಡ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಭೇಟಿಯನ್ನ ನೀಡಿದ್ರು. ಭೇಟಿಯನ್ನ ನೀಡಿ ಎಲ್ಲರಿಗೂ ಕೂಡ ಸಾಂತ್ವನವನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಇನ್ನು ಅದರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಂತಹ ಮಹಾದೇವಮ್ಮ ಅವರ ಕುಟುಂಬದವರನ್ನ ಭೇಟಿ ಆದಂತಹ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಅವರಿಗೂ ಕೂಡ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಅದರ ಜೊತೆಗೆ ಮತ್ತೊಂದು ಹುಡುಗಿ, ಅದು ತನ್ನ ತಂದೆ ತಾಯಿ ಹಾಗೂ ಅಣ್ಣನನ್ನ ಕಳೆದುಕೊಂಡಿದೆ. ಆ ಮಗು ಬೇರೆ ಕಡೆ ಹಾಸ್ಟೆಲ್ನಲ್ಲಿ ವಾಸ ಇತ್ತು. ಆ ಮಗುವಿಗೆ ಒಂದು ಸಾಂತ್ವನವನ್ನ ಹೇಳಿ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನ ನೋಡಿಕೊಳ್ತೀನಿ ಅನ್ನೋ ಭರವಸೆಯನ್ನ ನೀಡಿದ್ದಾರಂತೆ. ಇನ್ನು ಅದು ಉಳಿದಂತೆ ಅವರ ಮನೆಯ ಮಾಲೀಕ ಅಂದ್ರೆ ಅವರ ಕುಟುಂಬಸ್ಥರಂತಹ ಸುನಿಲ್ ಅವರು ಹೇಳೋದೇನಂತಂದ್ರೆ, ರಾಹುಲ್ ಗಾಂಧಿ ಅವರು ಬಂದ್ರು, ಯಾವುದೇ ಭರವಸೆಯನ್ನ ನೀಡಲಿಲ್ಲ. ಅದರ ಭರವಸೆಯ ನೀಡದ ಜೊತೆಗೆ ಅವ್ರು ಹೇಳಿದ್ರು, ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೇದಾಗುತ್ತೆ, ನಿಮ್ಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಮಾಡಿ ಕೊಡ್ತೇನೆ ಅನ್ನೋದನ್ನ ಹೇಳಿದ್ದಾರೆ. ಹೊರತು ಎಷ್ಟು ದಿನ ಇಲ್ಲಿ ಇರಬೇಕು, ಯಾವಾಗ ಹೋಗಬೇಕು ಅನ್ನೋದನ್ನ ಕೂಡ ಅವ್ರು ಏನು ಕೂಡ ಹೇಳಿಲ್ಲ. ಅದನ್ನ ಹೊರತುಪಡಿಸಿ ಅವರು ಇನ್ನು ಈ ಒಂದು ಮೆಪ್ಪಾಡಿಯಲ್ಲಿರುವಂತಹ ಕಾಳಜಿ ಕೇಂದ್ರದ ಮೊದಲ ಮಹಡಿಗೆ ತೆರಳಿದ್ರು. ಅಲ್ಲಿಯೂ ಕೂಡ ಹಲವರನ್ನ ಭೇಟಿಯಾಗಿದ್ದಾರೆ. ಮುಂಡಕೈನಲ್ಲಿ ನಿರಾಶ್ರಿತರಾಗಿ ಸದ್ಯ ಆಶ್ರಯವನ್ನ ಪಡೆಯುತ್ತಿರುವವರಿಗೆ ಸಕಲ ವ್ಯವಸ್ಥೆಗಳನ್ನ ಮಾಡಿ ಅಂತೇಳಿ ಸ್ಥಳೀಯ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಕಿವಿ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಸುಮಾರು ಅರ್ಧ ತಾಸಿಗೂ ಅಧಿಕ ಸಮಯಗಳ ಕಾಲ ಈ ಮೆಪ್ಪಾಡಿಯ ಕಾಳಜಿ ಕೇಂದ್ರಕ್ಕೆ ಆಗಮಿಸಿ ಮಾತುಕತೆ ನಡೆಸ್ತಿರುವಂತಹ ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಸುದೀರ್ಘವಾಗಿ ಘಟನೆ ನಡೆದ ದಿನ ಏನೆಲ್ಲ ಆಯಿತು ಅನ್ನೋದನ್ನ ಸ್ಥಳೀಯರಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಕೊಚ್ಚಿಕೊಂಡು ಹೋದಂತಹ ಸ್ಥಳ ಹಾಗೂ ಅಲ್ಲಿದ್ದಂತಹ ಜನವಸತಿ ಪ್ರದೇಶಗಳನ್ನ ಅವರು ಖುದ್ದು ಅವಲೋಕನ ಮಾಡಿದ್ದಾರೆ. ಅದರ ಭೀಕರತೆಯನ್ನು ಕೂಡ ಕಂಡಿದ್ದಾರೆ. ಜೊತೆಗೆ ಅಲ್ಲಿ ಆಗಿದ್ದಂತಹ ಅವಘಡಗಳನ್ನು ಕೂಡ ಖುದ್ದು ಗಮನಿಸಿರುವಂತಹ ರಾಹುಲ್ ಗಾಂಧಿ ಅವರು NDRF ಅಧಿಕಾರಿಗಳ ಜೊತೆ ಕೂಡ ಮಾತುಕತೆ ನಡೆಸಿ ರಕ್ಷಣಾ ಕಾರ್ಯವನ್ನ ಭರದಿಂದ ಮಾಡುವಂತೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಅದರ ಜೊತೆಗೆ ಯಾರಾದ್ರೂ ಕೆಸರಿನಲ್ಲಿ ಸಿಲುಕಿ ಹಾಕಿಕೊಂಡಿದ್ರೆ ಅವರಿಗೂ ಕೂಡ ರಕ್ಷಣೆಯನ್ನ ಮಾಡಬೇಕು, ಅವರನ್ನ ಬದುಕುಳಿಸುವ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ NDRF ಅಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಕರೆದು ಮಾತನಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಚೂರಲ್ಮಲದಲ್ಲಿ ನಿರ್ಮಾಣ ಆಗ್ತಿರುವಂತಹ ತಾತ್ಕಾಲಿಕ ಸೇತುವೆಯನ್ನು ಕೂಡ ಗಮನಿಸಿದ್ರು. ಅದನ್ನು ಕೂಡ ಗಮನಿಸಿ ಅಲ್ಲಿಯೂ ಕೂಡ ಆ ಸ್ಥಳದಲ್ಲಿ ಕೂಡ ಓಡಾಡಿ ಆ ಸ್ಥಳದ ಪರಿಸ್ಥಿತಿಯನ್ನು ಕೂಡ ಅವಲೋಕಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಇದಾದ ಬಳಿಕ ನೇರವಾಗಿ ಅವರು ಮುಂಡಕೆನಲ್ಲಿರುವಂತಹ ಈ ಕಾಳಜಿ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಮೊದಲ ಅಂತಸ್ತಿನಲ್ಲಿ ಇರುವಂತಹ ಸ್ಥಳೀಯರನ್ನ ಅವರು ಮಾತನಾಡಿಸುತ್ತಿದ್ದಾರೆ. ಸ್ಥಳೀಯರನ್ನ ಮಾತನಾಡಿಸುವುದರ ಜೊತೆಗೆ ಅವರಿಗೆ ಒಂದಷ್ಟು ಸಾಂತ್ವನ ಹಾಗೂ ಭರವಸೆಗಳನ್ನು ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಡ್ತೀನಿ ಅನ್ನೋದು ಅವರ ಭರವಸೆ ಆಗಿದೆ. ಇನ್ನು ಇದರ ಜೊತೆಗೆ ಮಳೆಯ ನಡುವೆಯೂ ಕೂಡ ಅವರು ಒಂದು ಭೇಟಿಗೆ ಆಗಮಿಸಿದ್ದಾರೆ. ವರುಣದೇವ ಇನ್ನೂ ಕೂಡ ಬಿಟ್ಟು ಬಿಡದಂತೆ ಸುರಿದಿದ್ದಾನೆ. ನೀವು ಈಗಲೂ ಕೂಡ ಗಮನಿಸ್ತಿರ್ಬೋದು, ಮಳೆ ರಾಯ ಅಬ್ಬರಿಸ್ತಿದ್ದಾನೆ. ಈ ಕಾಳಜಿ ಕೇಂದ್ರದಲ್ಲೂ ಕೂಡ ಮಳೆ ಎಡಬಿಡದೆ ಸುರಿತಿದೆ. ಆದರೂ ಕೂಡ ಅವರು ಕೊಡೆಗಳ ಆಶ್ರಯವನ್ನ ಪಡೆದುಕೊಂಡು ಹಲವರು ಹೊರಗೆ ನಿಲ್ಲುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಸ್ಥಳದಲ್ಲಿ 500ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಪೊಲೀಸರೆಲ್ಲರೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟು ಎಲ್ಲರ ಅಂದ್ರೆ ರಾಹುಲ್ ಗಾಂಧಿ ಅವರು ಬರುವ ಹಾಗೂ ಹೋಗುವಂತಹ ಸಮಯಕ್ಕಾಗಿ ಕಾದುಕೊಳ್ತಿದ್ದಾರೆ. ಇನ್ನು ಇದಷ್ಟೇ ಅಲ್ಲದೆ ಸ್ಥಳೀಯರು ರಾಹುಲ್ ಗಾಂಧಿ ಅವರಿಗೆ ಸಾಥ್ನ ನೀಡಿದ್ದಾರೆ. ಈ ಒಂದು ಕಾಳಜಿ ಕೇಂದ್ರ ಜೊತೆಗೆ ಕೇರಳದಲ್ಲಿ ಇರುವಂತಹ ಅಂದ್ರೆ ಮೆಪ್ಪಾಡಿಯಲ್ಲಿ ಇರುವಂತಹ 3 ಕಡೆ ಇರುವಂತಹ ಕಾಳಜಿ ಕೇಂದ್ರಗಳ ಪೈಕಿ 2 ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಲಿಕ್ಕೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಮುಂದಾಗಿದ್ದಾರೆ. ಅದರ ಜೊತೆಗೆ ಅವರು ಸ್ಥಳೀಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಜೊತೆ
ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಇನ್ನು ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದಂತಹ ರಾಹುಲ್ ಗಾಂಧಿ ಅವರು ಹಲವರ ಜೊತೆ ಸುದೀರ್ಘವಾಗಿ ಮಾತನಾಡಿದ್ರು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ರಾಹುಲ್ ಗಾಂಧಿ ಅವರು ಮೊದಲ ಮಹಡಿಗೆ ತೆರಳಿ ಅಲ್ಲಿ ಸಾಂತ್ವನವನ್ನ ಹೇಳಿ ಈಗ ಹೊರ ಬಂದಿರೋದು. ರಾಹುಲ್ ಗಾಂಧಿ ಅವರ ಜೊತೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಆಗಮಿಸಿ ಅವರಿಗೆ ಸಾಥ್ ನೀಡ್ತಿದ್ದಾರೆ. ಹಲವರು ಅವರ ಜೊತೆ ಮಾತುಕತೆ ನಡೀತಿದ್ದಾರೆ. ಪ್ರಿಯಾಂಕಾ ಗಾಂಧಿ ಕೆಲವರಿಗೆ ಹತ್ತಿರದಲ್ಲೇ ಮಾತನಾಡಿಸುವ ಮೂಲಕ ಅವರನ್ನ ಆತ್ಮೀಯವಾಗಿ ನೋಡ್ತಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಈಗಷ್ಟೇ ಅವರು ಈ ಮೆಪ್ಪಾಡಿಯ ಕಾಳಜಿ ಕೇಂದ್ರದಿಂದ ಹೊರಗೆ ಹೋಗ್ತಿದ್ದಾರೆ. ಮಳೆಯ ನಡುವೆ ಕೂಡ ಮಳೆಯಲ್ಲಿ ನೆನೆದುಕೊಂಡು ಅವರು ಹೊರಗೆ ಹೋಗ್ತಿದ್ದಾರೆ. ಅಂದ್ರೆ ಮತ್ತೊಂದು ಕಾಳಜಿ ಕೇಂದ್ರದತ್ತ ಅವರು ಧಾವಿಸ್ತಿದ್ದಾರೆ. ಮತ್ತೊಂದು ಕಾಳಜಿ ಕೇಂದ್ರಕ್ಕೆ ತೆರಳಿ ಅಲ್ಲಿ ಅವರು ಹಲವರನ್ನ ಭೇಟಿಯಾಗ್ಲಿಕ್ಕೆ ಮುಂದಾಗ್ತಿದ್ದಾರೆ. ಮಳೆಯನ್ನು ಕೂಡ ಲೆಕ್ಕಿಸದೆ ರಾಹುಲ್ ಗಾಂಧಿ ಅವರು ಕೆಸರನ್ನು ಕೂಡ ಲೆಕ್ಕಿಸದೆ ಆ ಎರಡು ಸ್ಥಳಗಳಲ್ಲಿ ಅಂದ್ರೆ ಈ ಮೆಪ್ಪಾಡಿಯಲ್ಲಿರುವಂತಹ ಕಾಳಜಿ ಕೇಂದ್ರದಿಂದ ಹೋಗ್ತಿದ್ದಾರೆ. ಇನ್ನು ಅವರಿಗೆ ಮಳೆ ನೀರು ಬೀಳಬಾರದು ಅಂತ ಹೇಳಿ ಸ್ಥಳೀಯರು ಆಶ್ರಯ ನೀಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದ್ರೂ ಕೂಡ ಅವರು ಮಳೆಯಲ್ಲಿಯೇ ನೆನೆದು ತಮ್ಮ ಕಾರನ್ನ ಹತ್ತುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಇವರು ಈಗ ಮೆಪ್ಪಾಡಿಯಿಂದ ನೇರವಾಗಿ ಬೇರೆ ಬೇರೆ ಸೆಂಟ್ ಜೋಸೆಫ್ ಕಾಳಜಿ ಕೇಂದ್ರ ಹಾಗೂ ಇಲ್ಲಿರುವಂತಹ ಮೆಡಿಕಲ್ ಕಾಲೇಜು ಮೆಪ್ಪಾಡಿ ಮೆಡಿಕಲ್ ಕಾಲೇಜ್ಗೂ ಕೂಡ ಭೇಟಿ ನೀಡ್ತಾರೆ. ಅಲ್ಲಿ ಸಾಕಷ್ಟು ಮೃತದೇಹಗಳಿದೆ. ಆ ಮೃತದೇಹಗಳನ್ನ ಕೂಡ ವೀಕ್ಷಣೆ ಮಾಡ್ತಾರೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯ ಆಗ್ತಿದೆ. ಸೊ ರಾಹುಲ್ ಗಾಂಧಿ ಅವರ ಭದ್ರತೆಗಾಗಿ SPG ಕಮಾಂಡೋ ಪಡೆಗಳು ಸಾಕಷ್ಟು ಹರಸಾಹಸವನ್ನು ಪಡ್ತಿವೆ. ಆದ್ರೂ ಕೂಡ ಅದನ್ನು ಲೆಕ್ಕಿಸದೆ ಅವರ ಅಭಿಮಾನಿಗಳು ಅವರಿಗೆ ಮುಗಿ ಬೀಳ್ತಿದ್ದಾರೆ. ಮಳೆಯನ್ನು ಲೆಕ್ಕಿಸದಂತೆ ಅವರ ಅಭಿಮಾನಿಗಳು ಸದ್ಯ ಮುಗಿ ಬೀಳ್ತಿದ್ದು ಅವ್ರನ್ನ ನೋಡ್ಲಿಕ್ಕಾಗಿ ಮುಗಿ ಬೀಳ್ತಿದ್ದಾರೆ. ಅವರ ಭೇಟಿಗಾಗಿ ಹಾತೊರೀತಿದ್ದಾರೆ. ಹಲವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳಿಕೊಳ್ಳಿಕ್ಕಾಗಿ ಈ ಸ್ಥಳಕ್ಕೆ ಬಂದಿದ್ದಾರೆ. ಆದ್ರೂ ಕೂಡ ಹಲವರಿಗೆ ಅದು ಸಾಧ್ಯ ಆಗ್ತಿಲ್ಲ. ಸದ್ಯ ಕಾಳಜಿ ಕೇಂದ್ರಕ್ಕೆ ಭೇಟಿ ಬಂದಂತಹ ರಾಹುಲ್ ಗಾಂಧಿ ಅವರು ಒಟ್ಟು 4 ಕುಟುಂಬಗಳನ್ನ ಭೇಟಿ ಮಾಡಿದ್ದಾರೆ. 4 ಕುಟುಂಬಗಳ ಪೈಕಿ ಹಲವರಿಗೆ ಅಪ್ಪ ಅಮ್ಮ ಇಲ್ಲ, ಕೆಲವರಿಗೆ ಮಕ್ಕಳೇ ಇಲ್ಲ, ಕೆಲವರು ತಮ್ಮ ಕುಟುಂಬದ ಬಂಧುಗಳನ್ನ ಕಳ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಸಾಂತ್ವನವನ್ನ ಹೇಳಿ ಈಗ ಹೊರಟಿದ್ದಾರೆ. ಇನ್ನು ಸ್ಥಳೀಯ ಮಾಧ್ಯಮಗಳ ಆದಿಯಾಗಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಮೆಪ್ಪಾಡಿಗೆ ಆಗಮಿಸಿ ಇಲ್ಲಿ ಆಗ್ತಿರುವಂತಹ ದಾರುಣ ಚಿತ್ರಣವನ್ನ ಬಿಚ್ಚಿಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸದ್ಯ ಈಗ ರಾಹುಲ್ ಗಾಂಧಿ ಅವರು ಕೂಡ ಕಾಳಜಿ ಕೇಂದ್ರಕ್ಕೆ ಬಂದು ಸಾಂತ್ವನವನ್ನು ಹೇಳಿ ಇಲ್ಲಿಂದ ತೆರಳಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.